ಜಾತಕಾಯ ನಮಃ. ನೀವು ಏನಾದರೂ ಮಂಗಳವಾರ ಹುಟ್ಟಿದ್ದಲ್ಲಿ ಯಾವುದು ನಿಮ್ಮ ಅದೃಷ್ಟದ ಸಂಖ್ಯೆಗಳು, ಯಾವುದು ನಿಮ್ಮ ಅದೃಷ್ಟದ ಬಣ್ಣಗಳು, ಯಾವ ರಂಗದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ, ಆರೋಗ್ಯ ಹಾಗೂ ಹಣಕಾಸಿನ ಜೀವನ ಯಾವ ರೀತಿಯಾಗಿರುತ್ತೆ, ನಿಮ್ಮ ಸಂಪೂರ್ಣವಾದ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನೀವೇನಾದರೂ ನಮ್ಮ VLR ಆಸ್ಟ್ರೋ ಆ್ಯಂಡ್ ಆಯುರ್ 369 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತೆ. ನೀವು ಈಸಿಯಾಗಿ ನೋಡಿ ತಿಳ್ಕೊಳ್ಬಹುದು. ಮಂಗಳವಾರ ಹುಟ್ಟಿದವರು ಅತಿ ಮುಖ್ಯವಾಗಿ ಜೀವನದ ಕೆಲಸಗಳನ್ನು ಆರಂಭ ಮಾಡುವಾಗ 9ನೇ ತಾರೀಕಿನಂದು ಪ್ರಾರಂಭ ಮಾಡಿಕೊಳ್ಳಿ. ಆಗ ನಿಮಗೆ ಶುಭ ಫಲಗಳು ಸಿಗುತ್ತವೆ. ಯಾಕೆ ಅಂದರೆ ಮಂಗಳವಾರ ಹುಟ್ಟಿದವರಿಗೆ 9 ಎಂಬುದು ಅದೃಷ್ಟದ ಸಂಖ್ಯೆ. ಆದ್ದರಿಂದ 9ನೇ ಸಂಖ್ಯೆಯನ್ನು ಹೆಚ್ಚಾಗಿ ಫಾಲೋ ಮಾಡಿ. ಮಂಗಳವಾರದ ವಿಚಾರಕ್ಕೆ ಬಂದರೆ ಮಂಗಳವಾರದ ಅಧಿಪತಿ ಕುಜ ಆಗಿರೋದ್ರಿಂದ ಇವರಿಗೆ ಕೋಪ ಹೆಚ್ಚಾಗಿರುತ್ತೆ. ಮಾತಿಗೂ ಕೋಪ ಮಾಡ್ಕೊಳ್ತಿರ್ತಾರೆ. ಆದರೆ ಇವರು ಬೇರೆಯವರಿಗೆ ಹೆಚ್ಚು ಸಲಹೆಗಳನ್ನು ನೀಡುತ್ತಾರೆ. ಯಾರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಮಂಗಳವಾರ ಹುಟ್ಟಿದ ವ್ಯಕ್ತಿಗಳಿಂದ ಸಲಹೆ ಪಡೆದುಕೊಂಡಿದ್ದೇ ಆಗಿದ್ದಲ್ಲಿ ಅವರ ಸಮಸ್ಯೆಗಳು ತೀರಿ ಹೋಗುತ್ತೆ. ಮಂಗಳವಾರ ಹುಟ್ಟಿದ ವ್ಯಕ್ತಿಗಳು ಎದುರಿನ ವ್ಯಕ್ತಿಗಳ ಮೇಲೆ ಅಧಿಕಾರ ಚಲಾಯಿಸಬೇಕು ಎಂಬ ಆಸೆಯನ್ನು ಹೊಂದಿರ್ತಾರೆ. ಇವರಿಗೆ ಹೆಚ್ಚು ಹಠದ ಸ್ವಭಾವ ಇರುತ್ತೆ. ಇವರು ಯಾವುದಕ್ಕೂ ಬಗ್ಗೋದಿಲ್ಲ. ಇವರಿಗೆ ವಿಜಯ ಸಾಧಿಸೋವರೆಗೂ ಇವರ ಕೋಪ, ಹಠ ಹಾಗೂ ವಿಶೇಷವಾದ ಗಮನ ಆ ಕಾರ್ಯದ ಕಡೆನೇ ಇರುತ್ತೆ. ಇವರಿಗೆ ಕಷ್ಟಗಳೇನಾದರೂ ಬಂದರೆ ಜೀವನದಲ್ಲಿ ಕೂದಲೆಳೆಯ ಅಂತರದಲ್ಲಿ ಪಾರಾಗ್ತಾರೆ. ಅಂತಹ ಪ್ರತ್ಯೇಕವಾದ ವಿಶೇಷವಾದ ಗುಣ ಈ ಮಂಗಳವಾರ ಹುಟ್ಟಿದ ವ್ಯಕ್ತಿಗಳಲ್ಲಿ ನಾವು ಕಾಣಬಹುದು. ಇವರು ಪ್ರೀತಿಸಿದ ವ್ಯಕ್ತಿಗಳಿಗೆ ಎಂತಹ ತ್ಯಾಗಕ್ಕಾದರೂ ಸಿದ್ಧವಾಗಿರ್ತಾರೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ತಮ್ಮ ಪ್ರೀತಿಯನ್ನು ಬಿಟ್ಕೊಡೋದಿಲ್ಲ. ಪ್ರೀತಿಸಿದ ವ್ಯಕ್ತಿಗಳಿಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿ ಇಡ್ತಾರೆ. ಯಾರ ಸಲಹೆಗಳನ್ನು ಇವರು ಸ್ವೀಕರಿಸಲು ಸಿದ್ಧರಾಗಿರೋದಿಲ್ಲ. ಯಾರೇ ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ಇವರು ತಮ್ಮ ಗುಣಗಳನ್ನು, ಜೀವನ ಶೈಲಿಗಳನ್ನು ಬದಲಾಯಿಸೋದಿಲ್ಲ. ಇವರು ನೇರವಾಗಿ ಸತ್ಯ ಮಾತನಾಡೋದ್ರಿಂದ ಎದುರಿನ ವ್ಯಕ್ತಿಗಳಿಗೆ ಇವರು ಕೆಟ್ಟವರಾಗಿ ಕಾಣಿಸ್ತಾರೆ. ಆದರೆ ಇವರು ಬಹಳ ನಿಷ್ಠೆ ಹಾಗೂ ಶ್ರದ್ಧೆಯುಳ್ಳ ವ್ಯಕ್ತಿತ್ವದವರಾಗಿರ್ತಾರೆ. ಯಾವುದೇ ಕೆಲಸಗಳನ್ನಾಗಲಿ ಸೈನಿಕನಂತೆ ಶಿಸ್ತುಬದ್ಧವಾಗಿ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿಗಳು ಇವರು. ಇವರ ವೃತ್ತಿಯ ವಿಷಯಕ್ಕೆ ಬಂದರೆ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗೂ ರಿಯಲ್ ಎಸ್ಟೇಟ್ ಕೆಲಸಗಳಲ್ಲಿಯೂ ಸಹ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಭೂಮಿಗೆ ಸಂಬಂಧಪಟ್ಟ ಕೆಲಸಗಳಲ್ಲಿಯೂ ಸಹ ಅತ್ಯದ್ಭುತವಾದ ಯಶಸ್ಸನ್ನು ಕಾಣಬಹುದು. ಹಾಗೆ ಹೋಟೆಲ್ ಉದ್ಯಮದಲ್ಲೂ ಸಹ ಯಶಸ್ಸನ್ನು ಕಾಣಬಹುದು. ಆಹಾರಕ್ಕೆ ಸಂಬಂಧಿಸಿದ ಹಾಗೆ ಕ್ಯಾಟ್ರಿಂಗ್ ಸರ್ವಿಸ್ ಹಾಗೂ ಪ್ರಾವಿಷನ್ ಸ್ಟೋರ್ಗಳಲ್ಲಿಯೂ ಸಹ ಇವರು ಲಾಭವನ್ನು ಗಳಿಸಬಹುದು. ಇನ್ನು ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಬಂದರೆ ಇವರಿಗೆ ರಕ್ತಕ್ಕೆ ಸಂಬಂಧಪಟ್ಟ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಕಷ್ಟಗಳು ಕಡಿಮೆ ಆಗಬೇಕು ಅಂದರೆ, ಜೀವನದಲ್ಲಿ ವಿಶೇಷವಾದ ಏಳಿಗೆಯನ್ನು ಪಡೆಯಬೇಕು ಅಂದರೆ ಮಂಗಳವಾರ ಹುಟ್ಟಿದವರು ಪ್ರತಿದಿನವೂ ಕೂಡ ಸುಬ್ರಹ್ಮಣ್ಯ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಓಂ ಸುಬ್ರಹ್ಮಣ್ಯಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ 9 ಬಾರಿ ಅಥವಾ 11 ಬಾರಿ ಅಥವಾ 101 ಬಾರಿ ಪಠಿಸಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭಿಸಿದೇ ಆಗಿದ್ದಲ್ಲಿ ಅತ್ಯದ್ಭುತವಾದ ಬದಲಾವಣೆಗಳನ್ನು ಆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಈ ವ್ಯಕ್ತಿಗಳಲ್ಲಿ ಕಾಣಬಹುದು. ಹಾಗೂ ಇವರ ಕೋಪವನ್ನು ಸಹ ಕಡಿಮೆ ಮಾಡಿಕೊಳ್ಳಬಹುದು. ಮಂಗಳವಾರ ಹುಟ್ಟಿದವರು ಜೀವನದಲ್ಲಿ ಬಹಳ ವಿಶೇಷವಾಗಿ ಪಾಲಿಸಬೇಕಾದ ಅದೃಷ್ಟದ ಸಂಖ್ಯೆಗಳು 3, 6, 9. ವಿಶೇಷ ಅದೃಷ್ಟದ ಬಣ್ಣಗಳು ಕೆಂಪು ಹಾಗೂ ಮೆರೂನ್ ಕಲರ್ ಆಗಿರುತ್ತೆ. ಇನ್ನು ಅದೃಷ್ಟದ ದಿನಗಳ ವಿಷಯಕ್ಕೆ ಬಂದರೆ ಮಂಗಳವಾರ ಹಾಗೂ ಶುಕ್ರವಾರ ಇವರಿಗೆ ಅದೃಷ್ಟದ ದಿನಗಳಾಗಿರುತ್ತೆ. ಇವರು ಬಹಳ ಸಾಹಸಿಗಳಾಗಿರ್ತಾರೆ ಹಾಗೂ ಇವರಿಗೆ ಪರ್ವತಾರೋಹಣ ಅಂದರೆ ಬಹಳ ಇಷ್ಟಪಡ್ತಾರೆ. ಯಾರಿಗಾದರೂ ಕಷ್ಟ ಅಂದರೆ ಸಹಾಯ ಮಾಡುವುದಕ್ಕೆ ಮುಂದಿನ ಸಾಲಿನಲ್ಲಿಯೇ ನಿಂತಿರ್ತಾರೆ. ಈ ಗುಣ ಮಂಗಳವಾರ ಹುಟ್ಟಿದ ವ್ಯಕ್ತಿಗಳ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸ್ನೇಹಿತರೆ.